ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅವರು ಸರ್ಫ್ ಹಾಕಿ ಡೆಟಾಲ್ ಹಾಕಿ ತೊಳೆದ್ರೂ ಕೂಡ ಅವರ ಕಂತ್ರಿ ಬುದ್ಧಿ ಬಿಡಕ್ಕೆ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ಇದೆ. ಮೊನ್ನೆ ನಡೆದಂತ ಕ್ಯಾಬಿನೆಟ್ ಅಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಕೇಂದ್ರ ಸಚಿವರ ಕಾರ್ಯಗಳನ್ನ ರಾಜ್ಯಗಳನ್ನ ಒಡೆದಾಕಿರುವಂಥದ್ದು, ಅಲ್ಲಿನ ಪಬ್ಲಿಕ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ದರ್ಗಾ ಹೆಸರಲ್ಲಿ ಕೋಮು ಗಲಭೆಯನ್ನ ನಿರ್ಮಾಣ ಮಾಡದಂತ ವ್ಯಕ್ತಿಗಳ ಕೇಸನ್ನ ವಾಪಸ್ ತೆಗೆದಿರುವಂಥದ್ದು, ಕ್ರಿಮಿನಲ್ ಕೇಸ್ಗಳು, ಇದು ಅಕ್ಷಮ್ಯ ಅಪರಾಧ. ಹಿಂದೆ ಹಾಸನದಲ್ಲಿ ಈ ಪಾಪ್ಯುಲರ್ ಫ್ರಂಟ್ ಅವರ ಕೇಸುಗಳಿತ್ತು. ಸುಮಾರು 150ಕ್ಕೂ ಹೆಚ್ಚು ಜನರ ಮೇಲೆ ಕೇಸಿತ್ತು. ಆ ಕೇಸ್ಗಳೆಲ್ಲ ವಾಪಸ್ ತೆಗೆದ್ರಿ. ಮತ್ತೆ ಅವರು ಏನ್ ಮಾಡಿದ್ರು, ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಮಾಡಿದ್ರು ಮಂಗಳೂರಲ್ಲಿ. ಅಂದ್ರೆ ಈ ತರದ ವ್ಯಕ್ತಿಗಳನ್ನ ವಾಪಸ್ ತೆಗೆಯೋ ಮುಖಾಂತರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ರಾಜ್ಯ ಸರ್ಕಾರ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತಗೊಂಡು ಹೋಗ್ಬೇಕು, ಕೆಲಸ ಮಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ, ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ. ಓದ್ ತಗೊಂಡಿರ್ತಾರೆ ಅವರು. ಆದ್ರೆ ಈ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇರುವಂಥದ್ದು ಈ ಸಂವಿಧಾನದ ವಿರೋಧಿ. ಏನು ಓದ್ ತಗೊಂಡಿದ್ದಾರೆ ಸಂವಿಧಾನದ ಹೆಸರಲ್ಲಿ, ಅದರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ವೋಟ್ ಹಾಕಿದ್ರೆ ಸಾಕು, ನೀವು ಭಯೋತ್ಪಾದನಾ ಚಟುವಟಿಕೆನ ಮಾಡಿ, ಪೊಲೀಸರನ್ನ ಹೊಡೀರಿ, ಯಾರನ್ನ ಹೊಡೀರಿ, ನಾವು ನಿಮ್ ಪರವಾಗಿರ್ತೀರಿ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇದು ಸಂವಿಧಾನ ವಿರೋಧಿ. ಈಗಾಗಲೇ ನಾವು ಬಿಜೆಪಿ ಇದನ್ನ ವಿರೋಧ ಮಾಡಿದಿರಿ. ಈ ತರ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ದೇಶದ ಭದ್ರತೆಗೆ ಅಪಾಯ ಬರುತ್ತದೆ. ಯಾವ ರೀತಿ ಈಗ ಬಾಂಗ್ಲಾದೇಶದವರು ಭಾರತದೊಳಗೆ ನುಸುಳಿ ಇಲ್ಲಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಸರ್ಕಾರದ ಹಣವನ್ನ ಲೂಟಿ ಹೊಡಿತಾ ಇದ್ದಾರೆ ಮತ್ತು ದೇಶ ದ್ರೋಹಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಇದು ಒಂದ್ ರೀತಿ ಅದೇ ರೀತಿ ಚಟುವಟಿಕೆ ಅಂತ ಅನ್ಸುತ್ತೆ. ಅದರಿಂದ ಸರ್ಕಾರ ಕೂಡಲೇ ಈ ಆದೇಶವನ್ನ ವಾಪಸ್ ಪಡಿಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ನಾವು ಹೋರಾಟವನ್ನ ನಾವು ಮಾಡೋ ರೀತಿ ಹಿಜಾಬ್ ತೆಗೆದಿರೋದು ಕೂಡ, ಮತ್ತೆ ಅದಕ್ಕೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಮತ್ತೆ ಮುಸ್ಲಿಮರ ಓಲೈಕೆ. ದಾವಣಗೆರೆಯಲ್ಲಿ ಏನಾಯ್ತು, ಮುಸ್ಲಿಮರು ವಿರೋಧ ಆಗಿದ್ದಾರೆ ಅಂತೇಳಿ ಈಗ 800 ಕೋಟಿ ಅನುದಾನ, ಹಿಜಾಬ್ ವಾಪಸ್ ಪಡೆದಿರೋದು. ಕಲಬುರ್ಗಿ ತಾನೆ, ಕಲಬುರ್ಗಿ ಘಟನೆ ಕೇಸ್ ವಾಪಸ್ ತೆಗೆದಿರೋದು. ಒಂದರಿಂದ ಒಂದು ಬಂಪರ್ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ ಅವ್ರಿಗೆ. ಅಂದ್ರೆ ಕ್ರಿಮಿನಲ್ ಕೇಸ್ ಇದ್ರು ವಾಪಸ್ ತೆಗಿತಾರೆ. ರೈತರ ತೆಗೆದಿದ್ದಾರೆ, ನಮ್ದೇನು ವಿರೋಧ ಇಲ್ಲ. ಅವ್ರು ಯಾರಿಗೂ ಹೋರಾಟ ಮಾಡಿದ್ರು? ಜನಗಳಿಗೋಸ್ಕರ ಹೋರಾಟ ಮಾಡಿದ್ರು. ಕನ್ನಡ ಚಳವಳಿ ತೆಗೆದಿದ್ದಾರೆ, ಅವರು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ರು. ಇವ್ರು ಯಾರಿಗೂ ಹೋರಾಟ ಮಾಡಿದ್ದಾರೆ? ಯಾರ ಪರವಾಗಿ ಹೋರಾಟ ಮಾಡಿದ್ದಾರೆ ಇವರು? ಕೋಮು ಗಲಭೆಯನ್ನ ಮಾಡೋ ಅಂಥದ್ಕೆ ಪ್ರಚೋದನೆ ಕೊಡುವಂಥವ್ರು, ಕಲ್ತೂರಾಟ ಮಾಡೋರು, ಪೊಲೀಸವ್ರು ನೋಡಿಯೋರು ಈ ತರ ಮಾಡಿದ್ರೆ ಇದು ರಾಜ್ಯದ ಬಹುಸಂಖ್ಯಾತರಿಗೆ ದ್ರೋಹ ಬಗ್ದಂಗೆ. ಓಕೆನಾ? ಅದ್ ಬಿಟ್ಬಿಡಪ್ಪ, ಇದಾಯ್ತು. ಇದು ಓಕೆನಾ ಅಂದೆ, ಇದು ಮುಗೀತಾ? ಆನೇಕಲ್ಲಲ್ಲಿ ಒಂದು ಸ್ಟೇಡಿಯಂ ಮಾಡಕ್ಕೆ ಹೊರಟಿದ್ದಾರೆ. ಅದು ರೈತರ ವಿರೋಧದ ನಡುವೆ, ಪರಿಸರವಾದಿಗಳ ವಿರೋಧದ ನಡುವೆ. ಈಗಾಗಲೇ ಬೆಂಗಳೂರಲ್ಲಿರುವ ಕ್ರಿಕೆಟ್ ಸ್ಟೇಡಿಯಮ್ಮೇ ವರ್ಷಕ್ಕೆ 4 ಸರಿ ಬಾಗಲ್ ತೆಗಿತತೆ. 365 ದಿನದಲ್ಲಿ 360 ದಿನ ಬಾಗಲ್ ಮುಚ್ಕೊಂಡಿರ್ತದೆ. ಇನ್ನು 5 ದಿನ ಮಾತ್ರ ಮ್ಯಾಚ್ಗಳು ನಡೆಯುವಂಥದ್ದು. ಮತ್ತೊಂದು ಸ್ಟೇಡಿಯಂ ಮಾಡಿ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಾ? ಒಳ್ಳೆ ಕಮಿಷನ್ ಬರ್ತಾ ಇದೆ ಅಂತ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ಲೇನಾದ್ರೂ ಜಮೀನುಗಳು ಇಟ್ಕೊಂಡಿದ್ದೀರಾ ನೀವು ಯಾರಾದ್ರೂ? ಆ ಗ್ರೌಂಡ್ ಸುತ್ತು ಏನಾನ ಜಮೀನುಗಳು ಯಾರ್ಯಾರು ಪರ್ಚೇಸ್ ಮಾಡಿದಾರೋ ಅವ್ರದ್ದು ಲೆಕ್ಕ ಕೊಡ್ಬೇಕು.
ಅದ್ರ ಸುತ್ತು ಇರೋ ಜಮೀನು ಯಾರ್ಯಾರು ತೆಗ್ದಿದ್ದಾರೆ, ಎಷ್ಟೆಷ್ಟು ಎಕರೆಗಳಿದೆ, ಅದ್ರ ಬೆಲೆ ಜಾಸ್ತಿ ಮಾಡ್ಕೊಳಕ್ಕೆ ಮಾಡ್ತಾ ಇದ್ದೀರಾ. ಯಾರು ಕೇಳಿದ್ರು? ಆನೆಕಲ್ಲಿನ ಯಾರಾದ್ರೂ ಬಂದು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಬಂದು, ಕ್ರಿಕೆಟ್ ಆಟಗಾರ ಬಂದು ಇಲ್ಲಿ ಆನೆಕಲ್ಲಲ್ಲಿ ಮಾಡಿ ಅಂತ ಏನಾನ ಕೇಳಿದ್ರ? ಕೇಳಿಲ್ಲ. ನೀವು ಏಕಾಏಕಿ ಮಾಡಿದಿರ ಅಂದ್ರೆ ಇದು ದುಡ್ಡು ಹೊಡೆಯೋ ಸ್ಕೀಮು, ರೈತ ವಿರೋಧಿ ಸ್ಕೀಮು. ಇದು ನೀವು ದುಡ್ಡು ಮಾಡಕ್ಕೆ ಮಾಡಿರೋ ಸ್ಕೀಮ್ ಅಷ್ಟೇ. ಇದರಿಂದ ಕ್ರೀಡಾಪಟುಗಳಿಗೆ ಏನು ಉಪಯೋಗ ಆಗಲ್ಲ. ನಾವು ಕ್ರಿಕೆಟ್ ಸ್ಟೇಡಿಯಂ ಏನಿದೆ ಬೆಂಗಳೂರಲ್ಲಿ, ಅದನ್ನ ಸ್ಯಾಂಕ್ಷನ್ ಮಾಡಿದಾಗ ಅದಕ್ಕೆ ಅನುಮತಿ ಕೊಟ್ಟಿರೋದು ಇಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ಗೆ ಟ್ರೈನಿಂಗ್ ಕೊಡಬೇಕು, ಹೊಸ ಆಟಗಾರರಿಗೆ ಉತ್ತೇಜನ ಕೊಡಬೇಕು ಅಂತ ಮಾಡಿದ್ದು. ನನ್ನ ಮಾಹಿತಿ ಪ್ರಕಾರ ಅಲ್ಲಿ ಯಾವುದೇ ಕ್ರಿಕೆಟ್ ಕಲಿಯುವಂಥವ್ರಿಗೆ ಎಂಟ್ರಿನೇ ಇಲ್ಲ. ಅಲ್ಲಿ ಕ್ರಿಕೆಟ್ ಕಲಿಯೋರ್ಗೆ ಎಂಟ್ರಿ ಇಲ್ಲ. ಓನ್ಲಿ IPL ದುಡ್ಡು ಬರೋದು, ಕೋಟಿ ದುಡ್ಡು ಬರೋ ಅಂತ ಸ್ಕೀಮ್ಗಳಿಗೆ ಮಾತ್ರ ಅವಕಾಶ ಇದೆ ಅಷ್ಟೇ. ಓಕೆ, ಬಿಡದಿ ಟೌನ್ಶಿಪ್ ರೈತರ ಸಮಾಧಿ ಮೇಲೆ ಮಾಡ್ತಾ ಇರುವಂತದ್ದು. ನಾನು ರಾಜ್ಯದ ಜನತೆಗೂ ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ. ನಾನು ನಿನ್ನೆ ಆನೆಕಲ್ಗೂ ಹೋಗಿದ್ದೆ. ಎಲ್ಲಿ ಅವರು ಸ್ಟೇಡಿಯಂ ಮಾಡ್ತಾ ಇದಾರಲ್ಲ, ಅಲ್ಲಿ ನಾನು ಹೋಗಿ ಬಂದಿದ್ದೀನಿ. ನನಗೆ ಅಲ್ಲಿ 1996ನೇ ಇಸ್ವಿಯಲ್ಲಿ ಈ ಲೇಔಟ್ ಮಾಡಿರೋದು. ಯಾವುದು? ಆನೆಕಲ್ದು ಸೂರ್ಯ ಸಿಟಿ ಫೇಸ್ 1, ಫೇಸ್ 2, ಫೇಸ್ 3 ಮನೆ ತೋರಿಸ್ಬಿಟ್ರಿ. 10 ಮನೆ ತೋರಿಸ್ಬಿಟ್ರಿ. ಮನೆನೇ ಕಟ್ಟಿಲ್ಲ ಯಾರು. 99% ಯಾರು ಮನೆನೇ ಕಟ್ಟಿಲ್ಲ. 96ನೇ ಇಸ್ವಿ, ಎಷ್ಟು ವರ್ಷ ಆಯ್ತು? 20 ವರ್ಷ ಮೇಲಾಯ್ತು. 20 ವರ್ಷ ಆದ್ರೂ ಕೂಡ ಯಾರು ಮನೆನೇ ಕಟ್ಟಿಲ್ಲ. ಸೈಟ್ಗಳು ಖಾಲಿ ಎಲ್ಲ. 30 ವರ್ಷ ಆಗೈತೆ. ಎಲ್ಲ ಮಾರಾಟ ಅಂದ್ರೆ ಸೈಟ್ಗಳನ್ನ ಲಾಭಕ್ಕೆ ಮಾರಾಟ ಮಾಡ್ಕೊಳಕ್ಕೆ ಅಲಾಟ್ ಮಾಡ್ಕೊಂಡಿದ್ದಾರೆ. ನಾವು BDA ಇರ್ಬೋದು, ಹೌಸಿಂಗ್ ಬೋರ್ಡ್ ಇರ್ಬೋದು, ಯಾರು ಕೊಡೋದು? ಯಾರು ಮನೆ ಕಟ್ಕೊಳಕ್ಕೆ ಜಾಗ ಇಲ್ಲ, ಮನೆ ಕಟ್ಲಿ ಅಂತ ಕೊಡೋದು ಅವ್ರಿಗೆ, ಸೇಲ್ ಮಾಡ್ಕೊಳೋರ್ಗಲ್ಲ. ಈಗ ಎಂಟೈರ್ ಸೂರ್ಯ ಸಿಟಿ 95% 20-30 ವರ್ಷ ಆದ್ರೂ ಯಾರು ಮನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.